ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2022 ಮಾಡಲು ಒಂದು ಟಾಟಾ ಎಸಿ ಸಿಂಗಲ್ ಓನರ್ ಗಾಡಿ ಬರೀ 10,000 ಕಿಲೋಮೀಟರ್ ಓಡಿರೋಂಥ ಒಂದು ಗಾಡಿ ಸೇಲಿಗೆ ಬಂದು ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಇದಾವೆ ಅಂತಲೂ ಹೇಳಿದ್ದಾರೆ. ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಲೊಕೇಶನ್ನು, ರೇಟು ಇದೆಲ್ಲ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ. ಈ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರು ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ. ವೀಡಿಯೋನ ಆದಷ್ಟು ಪೂರ್ತಿ ನೋಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ನಂಬರ್ ಸಿಗುತ್ತೆ. ಈ ನಂಬರ್ ಏನಕ್ಕೆ ಹಾಕಿದ್ವು ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲೇ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಯಾರಾದರೂ ಒಂದು 2022 ಮಾಡಲು ಒಂದು ಟಾಟಾ ಎಸ್ ಗಾಡಿ ಯಾರಾದರೂ ಹುಡುಕ್ತಿದ್ರೆ ವೀಕ್ಷಕರೇ, ನಿಮ್ಮ ಫ್ರೆಂಡ್ ಸರ್ಕಲ್ಲಿ, ಫ್ಯಾಮಿಲಿ ಸರ್ಕಲ್ಲಿ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ, ಬೇಗ ವೀಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋದಾದರೆ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಟಾಟಾ ಎಸಿ ಕಳಿಸಿದ್ರಲ್ಲ, ಯಾವುದದು? ಅದು ಟಾಟಾ ಗೋಲ್ಡ್ ಸರ್, ಪೆಟ್ರೋಲು. ಪೆಟ್ರೋಲ್ ವರ್ಷನಾ? ಹಾಂ ಸರ್. ಓಕೆ, ಮಾಡಲ್ ಎಷ್ಟು? 2022 ಸರ್. 22. ಹಾಂ. ಓಕೆ, ಎಷ್ಟು ಓಡಿದೆ ಗಾಡಿ? 10,000 ಕಿಲೋಮೀಟ್ರ್ ಇದೆ. ಅಷ್ಟೇನಾ? ಅಷ್ಟೇ, ಅದೇನು ಜಾಸ್ತಿ ಯೂಸೇ ಮಾಡಿಲ್ಲ ಸರ್. ಅದು ಏನೋ ಓನ್ ಯೂಸಿಗೆ ತಗೊಂಡ್ರು ಅದು ಕೆಲಸ ಸ್ಟಾಪ್ ಆಗಿ ಸೇಲ್ ಮಾಡ್ಬೇಕಂತ ಇದು ಮಾಡ್ತೀವಿ. ಹಾಂ ಹಾಂ ಹಾಂ. ಬರೀ ಸಿಂಗಲ್ ಓನರಾ? ಹಾಂ, ಸಿಂಗಲ್ ಓನರೇ. ಓಕೆ ಓಕೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್ ಈಗ? ಹಾಂ, ಈಗ ಫ್ರೆಶ್ ಸರ್, ಒಂದು 15 ದಿನ ಆಗಿದೆ. ಎಲ್ಲ FC ಎಲ್ಲ ಮಾಡಿಸಿದ್ದೀನಿ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2 ಫ್ರೆಶ್ ಮಾಡಿಸಿದ್ರಾ? ಹಾಂ, 2 ಫಸ್ಟೇ ಮಾಡಿಸಿರೋದು. ಓಕೆ, ಅಂದರೆ 2 ತಿಂಗಳ ಹಿಂದೆನಾ ಮಾಡಿಸಿದ್ದು? 15 ದಿನ ಅಂದ್ರಲ್ಲ? ಈಗ ಒಂದು 15 ದಿನ ಆಗಿದೆ ಅಷ್ಟೇ. FC ಎಲ್ಲ ಈಗ ಎಲ್ಲ ಒಟ್ಟಿಗೆ ಮಾಡಿಸಿರೋದು. ಓಕೆ ಓಕೆ. ಇದು ಬಾಡಿ ಎಲ್ಲ ಕಟ್ಸಿದ್ರಾ ಕ್ಲೀನಾಗಿ? ಹಿಂದೆ ಟಾಪ್ ಹಾಂ, ಬಾಡಿ ಬಂದೋಬಸ್ತ್ ಇದೆ ಸರ್. ಬಾಡಿ ಬಗ್ಗೆ ಮಾತಾಡೋಂಗಿಲ್ಲ, ಅದಕ್ಕೆ ಹೆವಿ ದುಡ್ಡು ಖರ್ಚು ಮಾಡೋದು ನಾವು. ಹ್ಞೂ ಹ್ಞೂ ಹ್ಞೂ. ಹಾಂ. ಎಲ್ಲ ಟಾಪ್ ಎಲ್ಲ ಫುಲ್ ಇದೆಯಾ? ಹಾಂ, ಫುಲ್ ಟಾಪು. ಹ್ಞೂ ಹ್ಞೂ. ಓಕೆ, ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಸರ್? ಲೋನ್ ಇತ್ತು ಸರ್, ಕ್ಲಿಯರ್ ಮಾಡಿದೆ ಎಲ್ಲ. ಇವಾಗೇನು ಫುಲ್ ಕ್ಯಾಶಲ್ಲಿ ಇದೆಯಾ? ಹಾಂ, ಫುಲ್ ಕ್ಯಾಶಲ್ಲಿ ಇದೆ. ಅದು NOCನೂ ಬಂದಿದೆ ಆಲ್ರೆಡಿ. ಹಾಂ ಹಾಂ ಹಾಂ. ಹಾಂ. ಓಕೆ, ಈ ಗಾಡಿ ಇರೋದೆಲ್ಲಿ ಸರ್? ಇಲ್ಲೇ ಮೈಸೂರಲ್ಲೇ ಸರ್, ಬಗಾದಿ ಹತ್ರ. ಮೈಸೂರು ಸಿಟಿನಾ? ಹಾಂ, ಸಿಟಿನೇ. ಓಕೆ ಓಕೆ. ಈಗ ಗಾಡಿ ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲಲ್ಲ? ಏನಿಲ್ಲ ಸರ್, ಬಂದೆಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಬೇಕು ತಲೆ ಕೆಸ್ಕೊಂಡು. ಏನು ಬರುತ್ತೆ ಸರ್ ಮೈಲೇಜ್ ಇದು ಪೆಟ್ರೋಲಲ್ಲಿ? ಅದೇ ಸರ್, ಹೈವೇಲೆಲ್ಲ ಒಂದು 17 ಬರುತ್ತೆ, ಲೋಕಲ್ ಆದರೆ ಒಂದು 15 ಬರುತ್ತೆ. 15. ಹಾಂ. ಓಕೆ ಓಕೆ. ಈಗ ಗಾಡಿಗೆ ಏನು ಹೇಳ್ತಾರೆ ರೇಟು? ಅದು ರೇಟು 470 ಹೇಳ್ತಿದ್ದೀವಿ. ಬಂದು ಒಂದು 5-10 ಸಾವಿರ ಕಡಿಮೆ ಮಾಡ್ಬೋದು ಅಷ್ಟೇ ಸರ್. ಫುಲ್ ಕ್ಲಿಯರ್ ಮಾಡಿರೋದೇ ನಾವು 2.25 ಲಕ್ಷ ಲೋನೇ ಕಟ್ಟಿದ್ವಿ. 2 ವರ್ಷ ಲೋನ್ ಕಟ್ಟಿದ್ವಿ. ಹ್ಞೂ. ತಿರ್ಗಾ ಮತ್ತೆ ಇದು ಕ್ಲಿಯರ್ ಮಾಡೋಕ್ಕೆ 3,24,000 ಕಟ್ಟಿದ್ದೀವಿ. ಹ್ಞೂ ಹ್ಞೂ. ಟೋಟಲ್ 5,60,000 ಚಿಲ್ಲರೆ ಇದೆ ಕಟ್ಟಿರೋದು ನಾವು. ತಿರ್ಗಿ ಡೌನ್ ಪೇಮೆಂಟ್ ಒಂದು 50,000 ಮಾಡಿದ್ವಿ. ಹ್ಞೂ. ಈ ಡೌನ್ ಪೇಮೆಂಟು ಬಾಡಿ ಕಟ್ಸಿರೋದೆಲ್ಲ ಬಿಟ್ಟು, ಲೋನ್ ಕಟ್ಟಿರೋದೆಲ್ಲ ಬಿಟ್ಟು 470 ಕೇಳ್ತಿದ್ದೀವಿ ಅಷ್ಟೇ. ಅದಕ್ಕಿಂತ ಅದಕ್ಕಿಂತ 70,000 ಹೇಳ್ತಿದ್ರ? ಹಾಂ, ಅದಕ್ಕಿಂತ ಹೆಚ್ಚು ಕಮ್ಮಿ ಒಂದು 5,000 ಕಡಿಮೆ ಮಾಡೋದು ಅಷ್ಟೇ. ಹಾಂ ಹಾಂ ಹಾಂ. ಯಾಕಂದ್ರೆ ನಮಗೆ ಫುಲ್ ಲಾಸ್ ಆಗ್ಬಿಡುತ್ತೆ. ಯಾಕಂದ್ರೆ ಗಾಡಿನೂ ಜಾಸ್ತಿ ಓಡಿಸೇ ಇಲ್ಲ ಇದನ್ನ. ಹ್ಞೂ ಹ್ಞೂ. ಸುಮ್ಮನೆ ಅಲ್ಲೇ ಲೋಕಲ್ ಅವಾಗ ಓಡಿಸಾಡೋದು. ನಮ್ಮ ಓನ್ ಯೂಸ್ ತಗೊಂಡಿದ್ದು. ಹ್ಞೂ. ನಮ್ಮ ಮಾವವರು ಮೆಟೀರಿಯಲ್ ಅದು ಇದು ಕೆಲಸ ಮೇಸ್ತ್ರಿ ಅವರು ಇದಕ್ಕೆ ತಗೊಂಡಿದ್ದು ಸ್ಟಾಪ್ ಆಗಿದೆ ಕೆಲಸ ಅಂದ್ಬಿಟ್ಟು ಸೇಲ್ ಮಾಡೋಣ ಅಂದ್ಕೊಂಡಿದ್ವಿ. ಅದು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿಸ್ಬಿಟ್ಟಿದ್ರು ಅವರು. ಹಾಂ ಹಾಂ. ಅದು ರೇಟ್ ಏನೂ ಗೊತ್ತಿದ್ದಿಲ್ಲ ಅವ್ರಿಗೆ, ಹಂಗೆ ಇದು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ರಿಮೂವ್ ಮಾಡೋಕ್ಕೆ ಹೇಳಿದ್ವಿ, ಇಲ್ಲಿ ಅಪ್ಲೋಡ್ ಮಾಡಿಸೋದಿತ್ತು. ಅದಕ್ಕೆ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೆ ಸರ್.